ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ತುಳಸಿಯವರು ಹೇಳ್ತಿರೋದು ನಿಜ. ಒಂದು ಜೀವನ ಕೊಟ್ಟು ಇನ್ನೊಂದು ಜೀವನ ಉಳಿಸ್ಬೇಕು ಅಂತ ಯಾವ ದೇವರು ಬಯಸೋದಿಲ್ಲ. ಈಗ ನೀವು ಆತ್ಮಾರ್ಪಣೆ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಹೌದು, ಇನ್ನೇನು ಅಷ್ಟಮಿ ಮುಗ್ದೋಗ್ತಾ ಇದೆ. ಇಷ್ಟೊತ್ತಿಗೆಲ್ಲ ಪೂರ್ಣಾಹುತಿ ಆಗಬೇಕಾಗಿತ್ತು. ನಿಮ್ಮಲ್ಲೇ ಗೊಂದಲ ಮಾಡಿಕೊಂಡು ಪೂರ್ಣಾಹುತಿಗೆ ತಡ ಮಾಡ್ತಾ ಇದ್ದೀರಾ. ಅಷ್ಟಮಿ ಮುಗಿದೋದ್ರೆ ನಿಮ್ಮೆಲ್ಲ ಪ್ರಯತ್ನಗಳು ವ್ಯರ್ಥವಾಗೋಗುತ್ತೆ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಎಲ್ಲರೂ ಬೇಗ ಬಂದು ಪೂರ್ಣಾಹುತಿ ಮಾಡೋಣ. ಜ್ಯೋತಿ, ಸ್ವಾಮಿಗಳು ಹೇಳಿದ ಅರ್ಥ ಆಯ್ತಲ್ಲ? ಪೂರ್ಣಾಹುತಿ ಕೊಡು. ಅತ್ತೆ, ಮಾವ, ಬನ್ನಿ. ಸ್ವಲ್ಪ ಬೇಗ ಹೋಗಿ. ಹೇಗಾದರೂ ಮಾಡಿ ಈ ಅನಾಹುತನ ತಪ್ಪಿಸ್ಬೇಕು. ನಾವು ಅಲ್ಲಿಗೆ ಹೋಗೋದ್ರಲ್ಲಿ ಏನು ಬೇಕಾದರೂ ಆಗಬಹುದು. ಸೊ ನಾನು ಇವಾಗಲೇ ಯಾರಿಗಾದರೂ ಕಾಲ್ ಮಾಡಿ ಹೋಮಕ್ಕೆ ಪೂರ್ಣಾಹುತಿ ಹಾಕಬೇಡಿ ಅಂತ ಹೇಳಬೇಕು. ದೇವಾಯ ನಮೋ, ಜ್ಯೇಷ್ಠಾಯ ನಮೋ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮೋ, ಕಲವಿಕರಣಾಯ ನಮೋ, ಬಲವಿಕರಣ. ಛೇ, ಇಂದ್ರ ಫೋನ್ ತೆಗಿತಿಲ್ವಲ್ಲ? ಬೇರೆ ಯಾರಿಗಾದ್ರೂ ಟ್ರೈ ಮಾಡೋಣ. ಹಲೋ, ಏನು ಹೇಳಿ? ಹಲೋ, ನಾನು ಶಿವಪುರದ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ದೇವಸ್ಥಾನದಲ್ಲಿ ಹೋಮ ನಡೀತಿದೆಯಲ್ಲ, ಅದನ್ನು ಇವಾಗಲೇ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ. ಏನು ಕೇಳಿಸ್ತಾ ಇಲ್ಲ? ಹಲೋ ಹಲೋ, ಪೂರ್ಣಾಹುತಿಯಲ್ಲಿ ಬಾಂಬ್ ಇದೆ, ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿಸಿ. ಹಲೋ, ಏನು ಪ್ರಸಾದನಾ? ಅಯ್ಯೋ, ಪ್ರಸಾದ ಅಲ್ರಿ, ಪೂರ್ಣಾಹುತಿ ಮಾಡೋದನ್ನ ಸ್ಟಾಪ್ ಮಾಡಿ. ಹಲೋ, ಪ್ರಸಾದ ಇನ್ನೂ ಕೊಟ್ಟಿಲ್ಲ. ಏನು ಸರಿಯಾಗಿ ಕೇಳಿಸ್ತಾ ಇಲ್ಲ. ಆಮೇಲೆ ಫೋನ್ ಮಾಡಿ. ಹಲೋ ಹಲೋ, ಛೇ, ದೇವಸ್ಥಾನದಲ್ಲಿ ಹೋಮ ಮುಗಿಯೋ ಅಂತಕ್ಕೆ ಬಂದಿದೆ ಅನ್ಸುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಪೂರ್ಣಾಹುತಿ ಕೊಟ್ಬಿಡಬಹುದು. ದೇವಸ್ಥಾನದ ಗಂಟೆ ಶಬ್ದಕ್ಕೆ ಏನು ಕೇಳಿಸ್ತಾನೆ ಇಲ್ಲ. ಇವಾಗ ಏನು ಮಾಡೋದು? ಡ್ರೈವರ್, ಸ್ವಲ್ಪ ಬೇಗ ಹೋಗಿ. ಪೂರ್ಣಾಹುತಿ ಮಾಡಿಮ್ಮ.